ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ಮತ್ತು ನಮ್ಮ ಫ್ಯಾಮಿಲಿ ಕಡೆಯಿಂದ. ನಾವಿವತ್ತು ನಾಗರ ಪಂಚಮಿ ಹಬ್ಬದ ಸಂಬಂಧ ಏನಾರ ಸಾಮಾನು ತರಬೇಕಂತೇಳಿ ಕೆಲವೊಂದು ಸಾಮಾನು ತರಬೇಕಂತೇಳಿ ಬೈಲೊಂಗ್ಳಕ್ಕೆ ಹೊಂಟಿದ್ದು ನೋಡ್ರಿ ಎಷ್ಟು ಹಸಿರಾಗೈತಿ. ಎಲ್ಲ ಹೊಲಗಳೆಲ್ಲ ಫುಲ್ ಹಸಿರಾಗಿದ್ದಾವು. ಮಳೆ ಈ ಸರ ಚಲೋ ಆಗೈತಿ ಮತ್ತು ಹಂಗೆ ಓವರ್ ಫ್ಲೂಡೂ ಆಗೈತಿ ಕೆಲವೊಂದು ಸೈಡೆಲ್ಲ. ಸೊ ಬರ್ರಿ ಏನೇನೆಲ್ಲ ಆಗ್ತೈತಿ ಅಂಥೇಳಿ ತೋರಿಸ್ತೇನೆ ನಿಮ್ಗೆ ಇವತ್ತಿನ ದಿನದೊಳಗೆ. ನಮ್ಮ ಚಿಕ್ಕು ಸ್ಕೂಲಿಗೆ ಹೋಗಿದ್ಲು. ಸೊ ನಾನು ಚರಿ ಮತ್ತು ನಮ್ಮ ಯಜಮಾನ್ರ 3 ಜನ ಹೊಂಟಿದ್ದು ನಾವು. ಅವರು ಏನೋ ವಿಚಾರ ಮಾಡ್ಕೋತ ಗಾಡಿ ಹೊಡ್ಯಾತಿದ್ರು. ಸೊ ಬರ್ರಿ ಇವತ್ತಿನ ದಿನದೊಳಗೆ ಏನೇನೆಲ್ಲ ಆಗ್ತೈತಿ ಅಂಥೇಳಿ ನಿಮಗೆ ತೋರಿಸ್ತೇನೆ. ನಮ್ಮ ನಾಗರ ಪಂಚಮಿ ಹಬ್ಬ ಹೇಗೆಲ್ಲ ಆಯಿತು, ಏನೇನೆಲ್ಲ ಮಾಡಿದ್ವಿ ಅಂಥೇಳಿ ತೋರಿಸ್ತೇನೆ ಬರ್ರಿ. ನಾ ಹೋದಲ್ಲೇ ಏನು ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ನಾವು ಜಲ್ದಿ ಬರಬೇಕಿತ್ತು. ನಮ್ಮ ಚಿಕ್ಕು ಮತ್ತು ಸ್ಕೂಲಿಂದ ಬರ್ತಾಳು. ಅದಕ್ಕೆ ಇದು ಬರುವಾಗ ನೋಡ್ರಿ ಫುಲ್ ಜೋರು ಮಳೆ ಇತ್ತು. ರೋಡ್ನ್ಯಾಗ ಅಷ್ಟೊಂದು ಗಾಡಿಗಳು ಇರಲಿಲ್ಲ. ಮಸ್ತ್ ಕ್ಲೈಮೇಟ್ ಇತ್ತು. ಪಂಚಮಿ ಹಬ್ಬಕ್ಕೆ ನಾಗಯ್ಯಗೆ ಹಾಲು ಇರಬೇಕು. ಅದಕ್ಕಾಗಿ ಕಂಪಲ್ಸರಿ ಆಗಿ ಇದು ಜೋಳದ ಎಳ್ಳ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಇದು ಜೋಳನ ಎಳ್ಳ ಮಾಡೋ ಜೋಳ ಅಂಥೇಳಿ ಸಿಗ್ತಾವು. ನೀವು ಯಾವ್ದಾರೆ ಗ್ರೋಸರಿ ಸ್ಟೋರ್ ಒಳಗೂ ಕೇಳ್ಬೋದು. ನಾನು 3 ಸಂತೆ ಒಳಗೆ ತಂದಿದ್ನು. ಇದು ಈಗ ಜೋಳದ ಎಳ್ಳ ರೆಡಿ ಮಾಡ್ಕೊಳತ್ತೇನು. ಒಂದು ತವ ಇಟ್ಕೊಂಡೇನು. ತವ ಬಿಸಿ ಆದ್ಮ್ಯಾಗ ಎಳ್ಳು ಹಾಕ್ಕೊಂಡು ಅದನ್ನು ಸ್ವಲ್ಪ ಕೈ ಆಡಿಸಿ ಇವಾಗ ಹಿಂಗೆ ಬಿಟ್ಟಿದ್ರೆ ಸ್ವಲ್ಪ ಹಂಗೆ ಕೈ ಇದು ಅರ್ವಿ ತೊಗೊಂಡು ಕೈ ಆಡಿಸಿದ್ರೂ ನಡಿತೈತಿ. ಇವಾಗ ನೋಡ್ರಿ ಯಾವ ರೀತಿ ಎಳ್ಳೆಲ್ಲ ರೆಡಿ ಆಗತ್ತಾವ ಅಂಥೇಳಿ. ಸೊ ಇದು ಕಂಪಲ್ಸರಿಯಾಗಿ ಬೇಕು. ಇವತ್ತು ರಾತ್ರಿನ ನಾವು ದೇವರಿಗೆ ಹಾಲು ಎರಿಬೇಕು. ನೋಡ್ರಿ ಈ ರೀತಿ ಒಂದು ಬಟ್ಟೆ ತೊಗೊಂಡು ಮತ್ತು ಉಳ್ದದ ಎಳ್ಳನ್ನು ಹುರಿಬೇಕು. ಅದಕ್ಕಾಗಿ ನಾನು ಈ ರೀತಿ ಕೈ ಆಡ್ಸಾತೇನು. ಆ ಉಳ್ದದ್ದು ಇನ್ನು ಹಳ್ಳಾಗೋಲಾಗಿದ್ದು ಅದಕ್ಕಾಗಿ. ಇದು ನೋಡ್ರಿ ಮಣ್ಣಿನ ನಾಗಪ್ಪನ ತೊಗೊಂಡು ಬಂದು ನಾವು ಬರುವಾಗ. ಇದು 50 ರೂಪೀಸ್ಗೆ ಸಿಕ್ಕಿತ್ತು ನಮಗೆ. ಇದು ಕಲರ್ ಹಚ್ಚಿದ್ರು ಮತ್ತು ಮಣ್ಣಿಂದ ಮಾಡಿರ್ತಾರೆ ಇದನ್ನು. ಹಂಗೆ ಇದ್ರ ಜೊತೆ ನಾನು ಬೆಳ್ಳಿ ನಾಗಪ್ಪನ ತೊಗೊಂಡು ಬಂದಿನು. ನಮ್ಮ ಮನ್ಯಾಗ ಇರಲಿಲ್ಲ ಪೂಜೆ ಮಾಡೋಕ್ಕಂಥೇಳಿ. ಮತ್ತು ನನಗೆ ದೇವ್ರ ಅವಾಗವಾಗ ಕನಸೊಳಗೆ ಹಾವು ಕಾಣಿಸ್ಕೊಳತ್ತಿದ್ದು. ಅದಕ್ಕಾಗಿ ಸುಮ್ಮ ಡೌಟ್ ಬೇಡ, ನಮ್ಮ ಮನ್ಯಾಗೂ ಡೈಲಿ ಪೂಜೆ ಮಾಡೋಕ್ಕಾಗ್ತೈತಿ ಅಂಥೇಳಿ ಅದನ್ನು ಇವತ್ತನ ತೊಗೊಂಡು ಬಂದಿದ್ನು. ಸೊ ಈ ರೀತಿ ಇನ್ನು ರಾತ್ರಿ ಹಾಲು ಎರಿಬೇಕು. ಹಾಲೆಲ್ಲ ಯಾವ ರೀತಿ ಪೂಜೆನ ಮಾಡಿದ್ದು ಅಂಥೇಳಿ ನೋಡೋಣ ಬರ್ರಿ. ಇದು ನಮ್ಮ ಮನ್ಯಾಗ ಮಾಡಿದ ಉಂಡಿಗಳ. ಇವೆರಡು ಥರ ಉಂಡೆ ಅದಾವಲ್ಲ, ಇವತ್ತನ್ನ ನಾ ಬೇಕ್ರಿ ಒಳಗಿಂದ ತೊಗೊಂಡಿದ್ನು. ಚೋಡಾ ಉಳ್ದಿದ್ದು ಎಲ್ಲ ನಮ್ಮ ಮನ್ಯಾಗ ಮಾಡಿದ್ದು. ಉಂಡೆ ರೆಸಿಪಿ ಬೇಕಂದ್ರೆ ನನ್ನ ಚಾನಲ್ ಒಳಗೆ ನಾ ಆಲ್ರೆಡಿ ವಿಡಿಯೋ ಹಾಕಿದ್ನು, ನೋಡ್ಕೊಂಡು ಬರ್ರಿ. ಇದು ನಮ್ಮ ಪೂಜಾಕ್ಕೆಲ್ಲ ರೆಡಿ ಮಾಡಿದ್ಮ್ಯಾಗ ನಮ್ಮ ಚಿಕ್ಕು ಹ್ಯಾಪಿ ಬರ್ತ್ಡೇ ಅಂಥೇಳಿ ಕೈ ಕ್ಲ್ಯಾಪ್ಸ್ ಹಾಕತ್ತಿದ್ಲು. ಆಕೆ ಗೊತ್ತಿಲ್ಲ ಪೂಜಾ ಅಂಥೇಳಿ. ನಾ ಹಾಲಿರೋದೇನು ಶೂಟ್ ಮಾಡ್ಕೊಳ್ಳಿಲ್ಲ. ಇವಾಗ ಹಾಲೆಲ್ಲ ಎರೆದ್ಮ್ಯಾಗ ಈ ರೀತಿ ನಮ್ಮ ನಾಗಪ್ಪ ಕಾಣತಿದ್ದ. ನಿನ್ನೆ ರಾತ್ರಿ ನಾವು ಹಾಲೆಲ್ಲ ಎರೆದ
ಮಕ್ಕೊಂಡ್ಬಿಟ್ಟು ಊಟ ಮಾಡಿ. ಇದು ನೆಕ್ಸ್ಟ್ ಡೇ ನಮ್ಮ ಚಿಕ್ಕು ಚೆರಿ ಇಬ್ಬರು ಡ್ರೆಸ್ ಹಾಕ್ಕೊಂಡು ಕುಣಿಯಾತಿದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವ್ರು ಆಟ ಆಡೋದನ್ನು ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ನು. ಏನೋ ಮೊಬೈಲ್ ಒಳಗೆ ಸಾಂಗ್ ಹಚ್ಕೊಂಡ ಇಬ್ಬರು ಡ್ಯಾನ್ಸ್ ಮಾಡತ್ತಿದ್ರು. ನಮ್ಮ ಚಿಕ್ಕು ಇದ್ಲಂದ್ರೆ ಸ್ವಲ್ಪ ನನಗೆ ಹೆಲ್ಪ್ ಆಗ್ತೈತಿ, ಯಾಕಂದ್ರೆ ನಮ್ಮ ಚೆರಿನ ಆಟ ಆಡ್ಸೋದದು ಮಾಡ್ತಾಳು. ಆಮೇಲೆ ನನಗೆ ಇವತ್ತು ಹಬ್ಬದ ಅಡುಗೆ ಮಾಡಬೇಕು. ಸೊ ಅದಕ್ಕಾಗಿ ನಮ್ಮ ಚಿಕ್ಕನ ಜೊತೆ ಬಿಟ್ಟಿರ್ತೇನೋ, ಆಕೆ ಏನಾರೇ ಆಟ ಆಡ್ಸ್ಕೊತ ಅಭ್ಯಾಸ ಮಾಡಿಸ್ಕೊತ ಕುಂತಿರ್ತಾಳೆ. ಆಕೆಗೆ ಇವತ್ತು ನನಗೆ ಭಾಳ ಕೆಲಸ ಅದಾವು, ಚಿಕ್ಕು ಹೋಳಿಗೆ ಎಲ್ಲ ಮಾಡಬೇಕು, ತಂಗಿನ ಆಟ ಆಡಿಸು ಅಂತ ಹೇಳಿ ಆಕಿನ ಜೊತೆ ಬಿಟ್ಟಿದ್ದು. ನಾನು ಬೆಡ್ ಮ್ಯಾಗ ಇಬ್ಬರು ಆಟ ಆಡ್ಕೋತ ಡ್ಯಾನ್ಸ್ ಮಾಡ್ಕೋತ ನಿಂತಿದ್ರು. ನಾ ಕೆಲಸ ಮಾಡ್ಕೋತಾನ ಹಂಗೆ ಒಂದು ಸರ್ತಿ ನೋಡಿ ಬರಬೇಕು ಏನು ಮಾಡತ್ತಾರ ಅಂಥೇಳಿ ಬಂದಿದ್ನು. ಇವಾಗ ನೋಡ್ರಿ ನಾ ಇದು ಹೋಳ್ಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೇನೆ ಎಲ್ಲನೂ, ಹೂರ್ಣ ಮತ್ತು ಕನಕ ಎಲ್ಲ. ಈಗ ಸಾರ ರೆಡಿ ಮಾಡಿಟ್ಟಿದ್ನು, ಇದು ಹೋಳ್ಗೆ ಸಾರ. ಹೋಳ್ಗೆ ಇದ್ಮ್ಯಾಗ ಕಂಪಲ್ಸರಿಯಾಗಿ ಸಂಡ್ಗೆ ಅದು ಇರಾಕಬೇಕು, ಹಪ್ಪಳ ಸಂಡ್ಗೆ. ಸೊ ಅದಕ್ಕಾಗಿ ಅದನ್ನೆಲ್ಲ ಕರ್ಕೊಳತ್ತಿದ್ನು. ಇದನ್ನೆಲ್ಲ ರೆಡಿ ಮಾಡಿ ಮುಂಚೆನೇ ಇಟ್ಕೊಂಡು ಬಿಟ್ರೆ ಆಮೇಲೆ ನನಗೆ ಊಟದ ಟೈಮ್ಗೆ ಹೋಳ್ಗೆ ಲಟ್ಟಿಸಿ ಜಲ್ದಿ ದೇವ್ರಿಗೆ ನೈವೇದ್ಯ ತೋರಿಸಿ ಊಟ ಮಾಡೋಕೆ ಚಲೋ ಆಗ್ತೈತಿ. ಬಿಸಿ ಬಿಸಿ ಇದ್ದಿದ್ದಾಗ ಹೋಳ್ಗೆ ತಿಂದರೆ ಚಲೋ ಆಗ್ತೈತಿ ಅಂಥೇಳಿ ಇವಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಆವಾಗ ನಾನು ಹೋಳ್ಗೆ ರೆಡಿ ಮಾಡತ್ತಿದ್ನು. ನೋಡ್ರಿ ಎಷ್ಟು ಚಂದ ಉದ್ದು ಬಂದೈತಿ ಹೋಳ್ಗೆ. ಮಧ್ಯಾಹ್ನ ಊಟ ಎಲ್ಲ ಆದ್ಮ್ಯಾಗ ನಮ್ಮ ಚಿಕ್ಕಗೆ ನೇಲ್ ಪೇಂಟ್ ಹಚ್ಚಾತಿದ್ನು. ನೇಲ್ ಪೇಂಟೆಲ್ಲ ಹಚ್ಚಿ ಆಕೆಗೆ ಹೊಸ ಡ್ರೆಸ್ ತಂದಿದ್ದು. ಆಕೆಗೆ ಪಂಚಮಿಗೆ ಹೊಸ ಡ್ರೆಸ್, ಚಿಕ್ಕಗೆ ಚೆರಿಗೆ ಹೊಸ ಡ್ರೆಸ್ ತಂದಿದ್ದ. ಅದಕ್ಕೆ ಆಕೆ ಹೊಸ ಡ್ರೆಸ್ ಹಾಕೋತೇನೆ ಮಮ್ಮಿ ನಂಗೆ ರೆಡಿ ಮಾಡಿಸು ಅಂಥೇಳಿ ಅನ್ನತ್ತಿದ್ಲು. ಅದಕ್ಕೆ ಆಕಿನ ರೆಡಿ ಮಾಡಿಸೇನ ದೇವ್ರಿಗೆ. ಇಲ್ಲೇ ನಾನು ದೇವರಿಗೆ ಎಡೆ ಹಿಡ್ದ ದೇವ್ರನ್ನ ಹಿತ್ಲಾಗ ಒತ್ತಿಟ್ಟು ಬರ್ತೇನೋ. ಇದು ಮಣ್ಣಿನ ದೇವ್ರನ್ನ. ಆ್ಯಕ್ಚುಲಿ ಇದನ್ನು ನಮ್ಮೂರ ಕಡೆ ಎಲ್ಲ ಹುತ್ತಕ್ಕೆ ಹತ್ತಿರ ಹೋಗಿ ಇಟ್ಟು ಬರ್ತಾರೋ. ಆದರೆ ಇಲ್ಲೇ ನನಗೆ ಇಲ್ಲಿ ಸಮೀಪ ಎಲ್ಲೂ ಹುತ್ತ ಇಲ್ಲ, ಅದಕ್ಕೆ ನಾನು ಇಲ್ಲೇ ನಮ್ಮ ಗಾರ್ಡನ್ ಒಳಗೆ ಇಡಾತಿದ್ನು. ಇಲ್ಲೇ ನಮ್ಮ ಚಿಕ್ಕು ಚೆರಿ ಇಬ್ಬರು ಹೊಸ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡತ್ತಿದ್ರು. ಅದಕ್ಕೆ ಒಂದೆರಡು ರೀಲ್ಸ್ನು ಮಾಡಿದ್ನು. ಆಮೇಲೆ ಒಂದಿಟ್ಟು ಫೋಟೋನು ತಕ್ಕೊಂಡಿದ್ನು. ಯಾವ ರೀತಿ ಎಲ್ಲ ಡ್ಯಾನ್ಸ್ ಮಾಡತ್ತಿದ್ರು ಅಂಥೇಳಿ ನೋಡ್ರಿ. ನಮ್ಮ ಚೆರಿ ಅಂತೂ ನಮ್ಮ ಚಿಕ್ಕು ನೋಡಿ ಮತ್ತಷ್ಟು ಡ್ಯಾನ್ಸ್ ಮಾಡತ್ತಿದ್ಲಕ್ಕಿನೂ ಒಂದೆರಡು ರೀಲ್ಸ್ ಮಾಡ್ಕೊಂಡಿನಿ ನಾನು. ಅವರಿಬ್ಬರದು ಫೋಟೋ ತೆಗ್ದಿದ್ದ ಲಾಸ್ಟಿಗೆ ಫೋಟೋ ಹಾಕಿರ್ತೇನು. ಇಲ್ಲಿಗೆ ಇವತ್ತಿನ ನನ್ನ ಪಂಚಮಿ ಹಬ್ಬದ ವ್ಲಾಗನ್ನು ಮುಗಿಸ್ತೇನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.